ಇವತ್ತು ಬಳ್ಳಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಭೇಟಿ ಕೊಡ್ತಾ ಇದ್ದಾರೆ. ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮನೆಗೆ ಆಗಮಿಸ್ತಾ ಇದ್ದಾರೆ. ರಾಜಶೇಖರ್ ಕುಟುಂಬಸ್ಥರಿಗೆ ಜಮೀರ್ ವೈಯಕ್ತಿಕವಾಗಿ ಸಹಾಯ ಮಾಡ್ತಾರೆ. ಘಟನೆ ನಡೆದು 2 ದಿನ ಆಗಿದೆ. ಜನವರಿ 1ನೇ ತಾರೀಕು ಘಟನೆ ನಡೆದಿರೋದು. ಇವತ್ತು ಜನವರಿ 3. ಇವತ್ತು ಉಸ್ತುವಾರಿ ಸಚಿವರು ಹೋಗ್ತಾ ಇರೋದು 2 ದಿನಗಳಾದ ಮೇಲೆ. ಇಲ್ಲಿವರೆಗೂ ಬರೀ ಫೋನಲ್ಲೇ ಇನ್ಫಾರ್ಮೇಶನ್ ತಗೊಳ್ಳೋದು ಕೊಡೋದು ಎಲ್ಲ ಫೋನಲ್ಲೇ. ಘಟನೆ ನಡೆದು 2 ದಿವಸ ಆಗಿದೆ. ಅವರ ಪಕ್ಷದ ಕಾರ್ಯಕರ್ತನ ಹತ್ಯೆ ಆಗಿದೆ, ಶೂಟೌಟ್ ಆಗಿದೆ. ಇವತ್ತು 3 ದಿನ ಆದ್ಮೇಲೆ ಬಳ್ಳಾರಿಗೆ ಉಸ್ತುವಾರಿ ಸಚಿವರು ಭೇಟಿ ಕೊಡ್ತಾ ಇರೋದು. ಜೊತೆಗೆ ರಾಜಶೇಖರ್ ಕುಟುಂಬಸ್ಥರಿಗೆ ಜಮೀರ್ ವೈಯಕ್ತಿಕ ಸಹಾಯ ಬೇರೆ ಮಾಡ್ತಾರೆ. ಗಲಾಟೆ ಬಗ್ಗೆ ಶಾಸಕ ಭರತ್ ರೆಡ್ಡಿ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಸಚಿವರು. ಚರ್ಚೆಯನ್ನ ನಡೆಸಲಿದ್ದಾರೆ ಜಮೀರ್ ಅಹ್ಮದ್. ನಾನು ಒಂದು ಪ್ರಶ್ನೆ ಮಾಡಬೇಕಿಲ್ಲಿ. ಸಹಜವಾಗಿ ಈ ಮಂಗಳೂರು ಬೇರೆ ಬೇರೆ ಕಡೆ ಕೋಮು ಹತ್ಯೆಗಳಾಗ್ತಾವಲ್ಲ, ಎಷ್ಟು ಜನ ಇಡೀ ಪಕ್ಷನೇ ಹೋಗಿ ಮನೆಗೆ ಹೋಗಿ ಸಾಂತ್ವನ ಹೇಳಿ ಮತ್ತೊಂದು ಮಾಡಿ ಎಲ್ಲನೂ ಮಾಡ್ತೀರಿ. ಪಾಪ ಈ ರಾಜಶೇಖರ್ ಕುಟುಂಬಕ್ಕೆ ಯಾರು ಹೋದ್ರಿ ಸಾಂತ್ವನ ಹೇಳೋದಕ್ಕೆ ಹೇಳಿ? ಎಷ್ಟು ಜನ ಬಿಜೆಪಿಗರು ಹೋದ್ರಿ? ಹಿಂದೂ ಕಾರ್ಯಕರ್ತನ ಏನೋ ಮಾಡ್ಬಿಟ್ರು, ಮತ್ತೊಂದು ಮಾಡ್ಬಿಟ್ರು ಅಂತ ಹೇಳ್ತಿರಲ್ಲ. ಯಾಕೆ ಕಾಂಗ್ರೆಸ್ ಕಾರ್ಯಕರ್ತ ಆತ ಅಂತ ಹೇಳಿ ನೀವು ಆತನ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸ ಮಾಡಲಿಲ್ವಾ? ಅಥವಾ ಕಾಂಗ್ರೆಸ್ ಪಕ್ಷದವರೇ ಆಗಲಿ, ಉಸ್ತುವಾರಿ ಸಚಿವರು ಘಟನೆ ನಡೆದು 2 ದಿನ ಆಗಿದೆ. ಇವತ್ತು ಹೋಗ್ತಾ ಇದ್ದಾರೆ ಅವರು, ಇನ್ನೂ ಹೋಗಿಲ್ಲ. ಇವತ್ತು ಹೋಗ್ತಾರಂತೆ. ಅಂದರೆ ಜಮೀರ್ ಅವ್ರಿಗೆ ಟೈಮ್ ಸಿಕ್ಕಿಲ್ವಾ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬ ಕಾರ್ಯಕರ್ತ ತೀರಿ ಹೋದರೆ ಅದನ್ನು ನಿಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತೀರಿ. ನಿಮಗೆ ಅದರಲ್ಲಿ ಏನಾದರೂ ಉಪಯೋಗ ಸಿಗುತ್ತಾ? ಅವ್ರ ಸಾವಿನಿಂದ ನಿಮ್ಮ ಪಕ್ಷಕ್ಕೋ ಅಥವಾ ನಿಮಗೇನಾದರೂ ಲಾಭ ಸಿಗುತ್ತಾ ಅನ್ನೋದನ್ನ ನೋಡುವಂಥ ನೀಚ ರಾಜಕಾರಣಿಗಳು ಇವತ್ತಿರೋದು. ಎಷ್ಟು ಜನ ಬಿಜೆಪಿಯವರು ಹೋದ್ರಿ ರಾಜಶೇಖರ್ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ? ಯಾಕೆ ಆತ ಒಬ್ಬ ಹಿಂದೂ ಅಲ್ವಾ? ಎಲ್ಲಿ ಗಲಾಟೆಗಳನ್ನು ಸೃಷ್ಟಿ ಮಾಡಬೇಕು, ಎಲ್ಲಿ ಕೋಮುದ್ವೇಷದ ದಳ್ಳುರಿಯನ್ನು ಹತ್ತಿಸ್ಬೇಕು ಅಲ್ಲಿ ಹೋಗ್ತೀರಿ. ಎಲ್ಲಿ ಉರಿಯ ಬೆಂಕಿಗೆ ತುಪ್ಪ ಸುರಿಬೇಕು ಅಲ್ಲಿ ಹೋಗ್ತೀರಿ ಸಾಂತ್ವನ ಹೇಳಕ್ಕೆ. ಈಗ ಅವನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿ ನೀವು ಯಾರು ಹೋಗ್ಲಿಲ್ವಾ? ನಿನ್ನೆ ಬಿಜೆಪಿ ನಿಯೋಗ ಅಲ್ಲಿ ಹೋಗಿತ್ತಲ್ಲ. ಅಟ್ ದ ಸೇಮ್ ಟೈಮ್ ಉಸ್ತುವಾರಿ ಸಚಿವರು ಜಮೀರ್ ಅವರು ಘಟನೆ ನಡೆದು 2 ದಿವಸ ಆಗಿದೆ. ನಿಮ್ಗೇನು ಒಂದು ಹೆಲಿಕಾಪ್ಟರ್ ತಗೊಂಡು ಹೋಗೋದು ನಿಮ್ಗೇನು ದೊಡ್ಡ ವಿಚಾರ ಆಗಿರಲಿಲ್ಲ. ಇವತ್ತು ಭೇಟಿ ಕೊಡ್ತಾರಂತೆ. ಇವತ್ತು ಹೋಗಿ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರಂತೆ, ವೈಯಕ್ತಿಕವಾಗಿ ಸಹಾಯ ಬೇರೆ ಮಾಡ್ತಾರಂತೆ. ಹೋಗಿರೋ ಜೀವ ನಿಮಗೆ ಯಾವುದಾದ್ರೂ ನಿಮ್ಮ ಪಕ್ಷಗಳಿಗೆ ತಂದು ಕೊಡೋಕ್ಕಾಗತ್ತಾ ಯಾರಿಗಾದರೂ? ಅಥವಾ ಅವ್ರ ಕಣ್ಣೀರು ಯಾರಾದರೂ ಕೇಳಿ ಏನಾದರೂ ಫೋನ್ ಮಾಡಿ ಮಾತಾಡಿ ಮಟ್ಟಿ ಏನಾದರೂ ಮಾಡಿದ್ದೀರಾ ಅವ್ರ ಕುಟುಂಬದ ಜೊತೆಗೆ ಯಾರಾದರೂ? ಬೇರೆ ಬೇರೆ ವಿಚಾರಗಳಾದರೆ ಸ್ವತಃ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಮಾತಾಡ್ತಾರೆ. ಎಷ್ಟು ಜನ ಫೋನ್ ಮಾಡಿದ್ರಿ ರಾಜಶೇಖರ್ ಅವರ ಕುಟುಂಬಸ್ಥರಿಗೆ? ಅವ್ರ ತಾಯಿಗೋ, ಅವ್ರ ತಂಗಿಗೋ, ಅಥವಾ ಅವ್ರ ತಮ್ಮನಿಗೋ, ಯಾರಿಗೋ? ಎಷ್ಟು ಜನ ಫೋನ್ ಮಾಡಿ ಸಾಂತ್ವನ ಹೇಳಿದಿರಪ್ಪ ನೀವು? ನೀವೆಲ್ಲ ದೊಡ್ಡ ದೊಡ್ಡ ನಾಯಕರು, ರಾಜ್ಯ ಆಳುವಂಥ ರಾಜಕಾರಣಿಗಳು ನೀವೆಲ್ಲ.